ಕನಸಿನಲ್ಲಿ ದೇವಾಲಯ ಕಂಡರೆ ಏನಾಗುತ್ತದೆ? ದೇವರು ಕೊಡುತ್ತಿರುವ ಸೂಚನೆ ಏನು? ಕನಸಿನಲ್ಲಿ ದೇವಾಲಯ ಕಾಣಿಸುತ್ತಿದೆಯಾ? ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಕನಸಿನಲ್ಲಿ ದೇವಸ್ಥಾನ, ದೇವರ ಗುಪ್ತ ಸೂಚನೆ. ಸ್ನೇಹಿತರೆ, ನಿಮಗೆ ಯಾವಾಗಲಾದರೂ ಕನಸಿನಲ್ಲಿ ದೇವಸ್ಥಾನ ಕಾಣಿಸಿಕೊಂಡಿದೆಯಾ? ದೇವರ ಮೂರ್ತಿ, ದೀಪಗಳ ಬೆಳಕು, ಗಂಟೆಯ ಶಬ್ದ ಇಂಥ ಕನಸುಗಳು ಸಾಮಾನ್ಯವೇ? ಅಥವಾ ದೇವರ ಯಾವುದಾದರೂ ಸಂದೇಶವೇ? ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಭಾಗ 1. ಕನಸಿನ ಮಹತ್ವ 3 ನಿಮಿಷದಲ್ಲಿ. ನಮ್ಮ ಪುರಾಣಗಳಲ್ಲಿ ಕನಸುಗಳಿಗೆ ವಿಶೇಷ ಸ್ಥಾನವಿದೆ. ಕೆಲವು ಕನಸುಗಳು ನಮ್ಮ ಮನಸ್ಸಿನ ಪ್ರತಿಬಿಂಬವಾಗಿದ್ದರೆ, ಇನ್ನು ಕೆಲವು ಕನಸುಗಳು ಜೀವನದ ಘಟನೆಗಳ ಬಗ್ಗೆ ಯೋಚಿಸಲು ಪ್ರೇರೇಪಿಸುತ್ತವೆ ಎಂದು ನಂಬಲಾಗಿದೆ. ಭಾಗ 2. ದೇವಾಲಯ ಕಾಣಿಸಿದರೆ 4 ನಿಮಿಷದಲ್ಲಿ. ಕನಸಿನಲ್ಲಿ ಸ್ವಚ್ಛವಾದ ಮತ್ತು ಪ್ರಕಾಶಮಾನವಾದ ದೇವಾಲಯ ಕಾಣುವುದು ಶುಭ ಸಂಕೇತ ಎಂದು ಅನೇಕರು ನಂಬುತ್ತಾರೆ. ಇದು ಮನಸ್ಸಿನ ಶಾಂತಿ, ಭಕ್ತಿ ಮತ್ತು ಹೊಸ ಆರಂಭದ ಸಂಕೇತ ಎಂದು ಹೇಳಲಾಗುತ್ತದೆ. ಭಾಗ 3. ದೇವರ ದರ್ಶನವಾದರೆ 4 ನಿಮಿಷದಲ್ಲಿ. ಕನಸಿನಲ್ಲಿ ದೇವರ ದರ್ಶನವಾಗುವುದು ಭಕ್ತರಿಗೆ ವಿಶೇಷ ಅನುಭವ. ಇದನ್ನು ದೇವರ ಆಶೀರ್ವಾದದ ಭಾವನೆಯಾಗಿ ಹಲವರು ಕಾಣುತ್ತಾರೆ. ಭಾಗ 4. ಮುಚ್ಚಿದ ದೇವಸ್ಥಾನ ಕಂಡರೆ 3 ನಿಮಿಷದಲ್ಲಿ. ಕೆಲವರು ಕನಸಿನಲ್ಲಿ ಬಾಗಿಲು ಮುಚ್ಚಿರುವ ದೇವಸ್ಥಾನವನ್ನು ನೋಡುತ್ತಾರೆ. ಇಂತಹ ಕನಸುಗಳು ತಮ್ಮ ಜೀವನದ ಗುರಿ ಅಥವಾ ನಿರ್ಧಾರಗಳ ಬಗ್ಗೆ ಯೋಚಿಸಲು ಒಂದು ನೆನಪಿನಂತೆ ಕಾಣಬಹುದು. ಭಾಗ 5. ಒಂದು ಪ್ರೇರಣಾದಾಯಕ ಕಥೆ 3 ನಿಮಿಷದಲ್ಲಿ. ಒಬ್ಬ ವ್ಯಕ್ತಿಗೆ ಪದೇ ಪದೇ ದೇವಸ್ಥಾನದ ಕನಸು ಬರುತ್ತಿತ್ತು. ಅದಾದ ನಂತರ ಅವನು ತನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಆರಂಭಿಸಿದ. ಅವನ ಆತ್ಮವಿಶ್ವಾಸ ಹೆಚ್ಚಾಯಿತು, ಮನಸ್ಸಿಗೆ ಶಾಂತಿ ಸಿಕ್ಕಿತು. ಸ್ನೇಹಿತರೆ, ಕನಸುಗಳನ್ನು ಅತಿಯಾಗಿ ಭಯಪಡುವ ಅಗತ್ಯವಿಲ್ಲ. ಆದರೆ ಅವು ನಮ್ಮ ಜೀವನ, ಭಾವನೆಗಳು ಮತ್ತು ನಂಬಿಕೆಗಳ ಬಗ್ಗೆ ಯೋಚಿಸಲು ಪ್ರೇರೇಪಿಸಬಹುದು. ಭಕ್ತಿ, ಒಳ್ಳೆಯ ಕೆಲಸ ಮತ್ತು ಸಕಾರಾತ್ಮಕ ಚಿಂತನೆಯೇ ಮುಖ್ಯ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.